ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಎಚ್.ಡಿ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಸೋಲಿಸಿ, ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಗೆಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಕರೆ. ಶಾಸಕ ಎಚ್.ಡಿ. ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳೇ ಪ್ರಜ್ವಲ್ ಗೆಲುವಿಗೆ ಶ್ರೀರಕ್ಷೆ. ಚುನಾವಣಾ ಪ್ರಚಾರದ ವೇಳೆ ಭವಾನಿ ರೇವಣ್ಣ ಹೇಳಿಕೆ. ಕೇವಲ ರಾಜಕೀಯಕ್ಕಾಗಿ ಬಿಜೆಪಿ ಮೈತ್ರಿಗೆ ಕೈ ಜೋಡಿಸಿಲ್ಲ, ರಾಜ್ಯದ ಜನತೆ ಒಳಿತಿಗಾಗಿ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೆಗೆಯುವುದಕ್ಕಾಗಿ ಎಚ್.ಡಿ. ರೇವಣ್ಣ ಧ್ವನಿ. ಹಳೆಬೀಡು ಸಮೀಪದ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ರಥೋತ್ಸವ ಅತ್ಯಂತ ಅದ್ದೂರಿ ಮತ್ತು ಸಂಭ್ರಮ ಸಡಗರದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು. ಮತ್ತು ಬೇಲೂರು ಹಾಸನ ಹೆದ್ದಾರಿಯ ಹೊಸನಗರ ತಿರುವಿನಲ್ಲಿ ಸ್ಯಾಂಟ್ರೋ ಮತ್ತು ಮಾರುತಿ ಸ್ವಿಫ್ಟ್ ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನನ್ನ ಸೋಲಿಸಿ ಜಿ. ಪುಟ್ಟಸ್ವಾಮಿ ಮೊಮ್ಮಗನಾದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ನನ್ನ ಗೆಲ್ಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಕರೆ ನೀಡಿದರು. ಹಾಸನದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮುಖಂಡರ ಜೊತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, 10 ವರ್ಷಗಳು ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳಿದರೆ ಹೊರತು ಬೇರೆ ಏನೂ ಮಾಡಲಿಲ್ಲ. 2 ಕೋಟಿ ಉದ್ಯೋಗ ನೀಡಲಿಲ್ಲ, 15 ಲಕ್ಷ ಹಣ ಕೊಡಲಿಲ್ಲ. ನಾವೆಲ್ಲ ಸಚಿವರು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ವಿ. ನಮ್ಮ ರಾಜ್ಯದಿಂದ 100 ರೂಪಾಯಿ ಹೋದರೆ ನಮಗೆ ಬರುವುದು 13 ಪೈಸೆ ಮಾತ್ರ. 4 ಲಕ್ಷ ಕೋಟಿ ಹೆಚ್ಚು ಹಣವನ್ನ ಕೇಂದ್ರಕ್ಕೆ ತೆರಿಗೆ ನೀಡುತ್ತೇವೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನವನ್ನ ದೆಹಲಿಯಲ್ಲಿ ಮಾಡಿದೆವು. ಬರಗಾಲವಿದೆ, ಕುಡಿಯುವ ನೀರಿಗೆ ಹಾಹಾಕಾರವಿದೆ, ಜಾನುವಾರುಗಳಿಗೆ ಮೇವಿಲ್ಲ. ಆದರೂ ಕೇಂದ್ರ ಸರ್ಕಾರ ಒಂದೇ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ. ನಮ್ಮ ರಾಜ್ಯದಿಂದ ಹೋಗಿರುವ ಸಂಸದರು ಒಬ್ಬರಾದರೂ ಪಾರ್ಲಿಮೆಂಟ್ ಒಳಗೆ ಆಗಲಿ ಹೊರಗಡೆ ಆಗಲಿ ನಮ್ಮ ರಾಜ್ಯಕ್ಕೆ ನಿಯಮ ಅನುಸಾರ ಏನೆಲ್ಲ ಅನುಕೂಲ ನೀಡಬೇಕು ಅದನ್ನ ಕೊಡಿ ಎಂದು ಕೇಳಿಲ್ಲ. ಅಂತಹ ನಪುಂಸಕ ಲೋಕಸಭಾ ಸದಸ್ಯರನ್ನ ನಮ್ಮ ರಾಜ್ಯದಿಂದ ಕಳಿಸಿದ್ದೇವೆ. ಇದು ನಮಗೆಲ್ಲ ಅವಮಾನ ಆಗುತ್ತೆ ಎಂದು ಹೇಳಿದರು. ನಮ್ಮ ರಾಜ್ಯಕ್ಕೆ ಈ ರೀತಿ ಅನುಕೂಲಗಳನ್ನ ನಿಯಮಾನುಸಾರ ಏನೆಲ್ಲ ತೋರ್ಬೇಕು, ಆ ಅನುಕೂಲಗಳನ್ನು ಕೊಡಬೇಕು ನಮ್ಮ ಮಾತನ್ನ ಹೇಳದೇ ಇರ್ತಕ್ಕಂಥ ನಪುಂಸಕ ಲೋಕಸಭಾ ಸದಸ್ಯರನ್ನು ನಮ್ಮ ರಾಜ್ಯದಿಂದ ನಾವು ಕಳಿಸಿದ್ದೇವೆ ಅಂತಕ್ಕಂಥದ್ದು ನಾವೆಲ್ಲ ಅವಮಾನ. ನಮಗೆ ಅವಮಾನ. ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗದೆ ಮೇಲ್ಗೆ ಯಾವುದೇ ಮಹದಾಯಿ ಯೋಜನೆ ಇರ್ಬೋದು, ಎಲ್ಲದಕ್ಕೂ ಕೂಡ ಮಹದಾಯಿ ಯೋಜನೆಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ನೀರಿದ್ರೂ ಕೂಡ ನಾವು ಜನರಿಗೆ ಅದನ್ನು ಸಮರ್ಪಕವಾಗಿ ಕೊಡತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಈ ಒಂದು ಕೇಂದ್ರ ಸರ್ಕಾರದ ಮಹದಾಯಿ ಧೋರಣೆ ನಮ್ಮ ಜನರಿಗೆ ಆಗ್ತಕ್ಕಂಥ ತೊಂದರೆ ಇವೆಲ್ಲದಕ್ಕೂ ಕೂಡ ಧ್ವನಿಯನ್ನ ಎತ್ತದೇ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಈಗಾಗಲೇ ಅವರಿಗೆ ನಮ್ಮ ರಾಜ್ಯದ ಜನರ ಏನೆಲ್ಲ ಅಭಿಪ್ರಾಯಗಳಿದ್ದಾವೆ ಅವರನ್ನು ವಾಪಸ್ಸು ಬಂದು ನಮ್ಮ ನಿಜವಾದಂತ ನಮ್ಮ ಪ್ರತಿನಿಧಿಗಳು ಅದು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ದಿವಸ ಎಲ್ಲ ಉತ್ತಮವಾದಂತಹ ಅಭ್ಯರ್ಥಿಗಳನ್ನ ನಡೆಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ತೆಗೆದುಕೊಂಡಂತಹ ನಿರ್ಣಯ. ಈ ಒಂದು ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತನಾಡೋದು ಈಗಾಗಲೇ ಸನ್ಮಾನ್ಯ ಶಿವಲಿಂಗೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಸೇರಿದಂತ ಉದಾಹರಣೆ ಇಲ್ಲ ಅಂತ ಹೇಳಿ ಹೇಳಿದಂತ ಈ ಒಂದು ಸಭೆಯ ಮೂಲಕ ಜಿಲ್ಲೆಯ ಎಲ್ಲ ಭಾಗಗಳಿಗೂ ಕೂಡ ದಲಿತ ಸಂಘಟನೆಗಳ ಅಭಿಪ್ರಾಯ, ಇವೆಲ್ಲರ ಒಂದು ಹೋರಾಟ, ದಲಿತ ಸಂಘಟನೆಗಳಲ್ಲಿ ಬಂದಂತವರು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೋರಾಟದ ಮನೋಭಾವ ಇಲ್ಲದೆ ಇರುವ ಸಂಘಟನೆಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇರುತ್ತದೆ. ಯಾವುದು ಕೂಡ ಸಮಾಜದಲ್ಲಿ ಅಸಮಾನತೆ, ಎಲ್ಲಿ ದಬ್ಬಾಳಿಕೆ, ಶೋಷಣೆಗಳು ನಡೆಯುತ್ತೆ ಅಲ್ಲಿ ದಲಿತ ಸಂಘಟನೆಗಳು ಧ್ವನಿಯನ್ನ ಎತ್ತಕ್ಕಂಥದ್ದು ಸುಮಾರು 50 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದಲಿತ ಸಂಘಟನೆಗಳ ಉದ್ದೇಶ. ಗೃಹ ಮಂಡಳಿ ಅಧ್ಯಕ್ಷ ಕೆ.ಎಂ. ಶಿವಲಿಂಗೇಗೌಡ ಮಾತನಾಡಿ, ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನು ಗೆಲ್ಲಿಸಿ ಹಾಸನದ ರಾಜಕಾರಣದಲ್ಲಿ ಇತಿಹಾಸ ಬರೆಯಬೇಕು. ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಲು ಮುಂದಾಗಬೇಕೆಂದರು.
ಈ ಹಾಸನದಲ್ಲಿ ರಾಜಕಾರಣದಲ್ಲಿ ಗುರುತಿಸಿರ್ತಕ್ಕಂಥವರಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು 50,000 ಜನಸಂಖ್ಯೆ ಇದೆ, 45,000 ಮತ ಇದೆ. ಪಬ್ಲಿಕ್ ಓಟ್ ಹಾಕಿ 35,000 ರಿಂದ 40,000 ಮತಗಳನ್ನು ಗೆಲ್ಲುವ ರಾಜಕಾರಣ ಮಾಡಿದೆ. ಆ ತರ ಏನು ನನ್ನ ಕ್ಷೇತ್ರದಲ್ಲಿ ಯಾಕಂದ್ರೆ ಎಲ್ಲ ವರ್ಗದ ದಲಿತರು ಎಲ್ಲರಿಗೆ ಒಂದೊಂದು ಹೈಟೆಕ್ ಸಮುದಾಯವನ್ನು ಕಟ್ಟಿಸಿಕೊಂಡಿದ್ದೇನೆ. ಹೈಟೆಕ್ ಸಮುದಾಯವನ್ನು ಕಟ್ಟಿಸಿಕೊಂಡಿದ್ದೇನೆ. ಅವರಿಗೆ ಯಾವುದು ಎಷ್ಟು ಗಂಡ ಕೊಡಿಸಿದ್ದೇನೆ ಅದನ್ನ ಲೆಕ್ಕ ಇಲ್ಲ. ಹೇಳ್ತೇನೆ, ಒಬ್ಬ ನಿರುದ್ಯೋಗಿ ತರಬೇತಿ ಮನೆ ಬಾಗಿಲು ಬಂದ್ರೆ ನೋಡಪ್ಪ ನಮಗೆ ಕೆಲಸ ಶಕ್ತಿ ಇಲ್ಲ, ಒಂದು ಬೋರ್ ಕೊಡಿಸೋದು ಶಕ್ತಿ ಇದೆ, ನೀವು ಬೋರ್ ಕೊಡಿಸ್ತೇನೆ, ನಿನ್ನ ಹಣ ದಾರ ಮೇಲೆ ಎಲ್ಲಿ ಗೊತ್ತೋ ಇಲ್ಲೋ ಬಾಯಿಗೆ ಹೆಂಗದಲ್ಲಿ ನೋಡೋಣ ಟೇಸ್ಟ್ ಮಾಡೋಣ ಅಂತ ಹೇಳಿ ಒಂದು ಬೋರ್ ಕೊಡಿಸಿ ಅದರ ಬಂದು ನೀರಿನಲ್ಲಿ ತರಕಾರಿ ತಗೊಂಡು ನನ್ನ ಮನೆ ಬಾಗಿಲು ಬರ್ತಲ್ಲ ಅದೇ ದಿವಸ ನನ್ನ ಮನೆ ಬಾಗಿಲಿಗೆ ಹಬ್ಬ ಒಮ್ಮೆ ಆದ್ರೆ ಒಂದು ರೋಡ್ ತರಕಾರಿ ಇರುತ್ತೆ, ಏನ್ ತರಕಾರಿ ಬರುತ್ತಲ್ಲ ಅಂತ ಕೇಳಿದ್ರೆ ಇದೆಲ್ಲ ನಾವು ಕೊಟ್ಟಿರೋ ಬೋರ್ನರು ಆ ದಲಿತರು ತಂದು ಕೊಟ್ಟಿರೋ ತರಕಾರಿ ನೋಡಿ ಒಂದು ರೋಡ್ ಆಗಿದೆ ಇವತ್ತು ಈ ತರಕಾರಿ ಅಂತ ಹೇಳಿ ನಾನು ನಿಜವಾಗ್ಲೂ ಎಷ್ಟು ಅಲ್ಲಣ ನಾನು ಪಂಪೋಸ್ ಹತ್ರ ಕೋಳಿ ಕೊಟ್ಟಿದ್ದೆ, ನಾಟಿ ಕೋಳಿಯ ಒಂದು ನಾಟಿ ಕೋಳಿ ಇಟ್ಟ ಬಂದಿದ್ದಾರೆ ನನಗೆ ಆ ನಾಟಿ ಕೋಳಿ ಇಟ್ಟಂತ ಒಂದು ಅವರೇ ಕೂತ್ಕೊಂಡು ಅವರೇ ಊಟ ಮಾಡ್ಕೊಂಡು ಹೋಗ್ತಾರೆ. ಈ ತರ ಸಂಬಂಧ ನನ್ನ ಆ ದಲಿತರ ಒಂದು ಇದರಿಂದಲೇ ನಾನು ರಾಜಕಾರಣವನ್ನ ಇಷ್ಟು 4 ಸಾರಿ ಗೆಲ್ಲಲಿಕ್ಕೆ ಕಾರಣ ಆಗಿದೆ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಎದುರುಗಡೆ ಎಲ್ಲ ದಲಿತ 4 ವರ್ಗಕ್ಕೆ 5 ವರ್ಗಕ್ಕೆ ಎಷ್ಟಿಗೆ ಒಂದು ಸಮುದಾಯವನ್ನು ಗೋವಿ ಒಂದು ಮಾದಿಗ ಒಂದು ಚರವಾಣಿ ಒಂದು ಪ್ರತಿ ಒಂದು ಲಂಬಾಣಿ ಸಮಾಜಕ್ಕೆ ಒಂದು ಹೊಯ್ಬೇಕು ಎಂತ ಸಮುದಾಯ ನೋವುಗಳು ಅದೆಲ್ಲವನ್ನು ಮಾಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರ ನಮ್ಮ ಸಂಬಂಧ ಒಡನಾಟ ಆಗಿದೆ, ಯಾವತ್ತೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ. ಈಗ ನೀವು ಇದು ಬ್ರಿಟಿಷ್ ಹೇಳಿರೋದು ಇನ್ನೂ ನಮ್ಮೆಲ್ಲ ಬಂದರೆ ನಮ್ಮ ಕೃಷಿ ಕೊಟ್ಟಿರೋದು ನಮ್ಮ ವೆಂಕಟೇಶ್ ಬಂದ ಸಮಾಜ ಅಧ್ಯಕ್ಷ ಎಲ್ಲ ಬಂದಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ನಿಮ್ ಶಕ್ತಿ ಅವರಿಗೆ ಸಿಕ್ಕಿದ್ರೆ ಅವ್ರು ಇನ್ನೂ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವೆಲ್ಲ ದಲಿತ ಮುಖಂಡರು ಇವತ್ತು ಹೊರಗಡೆಗೂ ನೀವು ಗೆಲುವು ನಿಮ್ಮದು. ಈ ಹಾಸನ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆದ್ರೆ ಆ ಶ್ರೇಯಸ್ಸು ಆ ಒಂದು ಕೀರ್ತಿ ದಲಿತ ಸಮುದಾಯಕ್ಕೆ ಹೋಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಇದು ಈ ದಲಿತ ಹೂ ಈ ಸುಲಭವಾಗಿ ಬರಲಿಲ್ಲ. ಇದು ಸುಲಭವಾಗಿ ಹೂ ಅಲ್ಲ. ಇದನ್ನ ಯಾವ ಎದುರಿಸಕ್ಕಾಗಲ್ಲ. ಈ ಹೂವನ್ನ ಮನೆಯಿಂದ ಎದ್ದು ಬಂದಿದ್ದೀರಿ. ಈ ಹೂವು ನಾಳೆಯಿಂದ ಹಾಸನ ಜಿಲ್ಲೆ ರಾಜಕಾರಣಕ್ಕೆ ಒಂದು ಹೊಸ ಜೀವನ ಕೊಟ್ಟು ಈ ಜಿಲ್ಲೆಯ ರಾಜಕಾರಣದಲ್ಲಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲತಕ್ಕಂಥ ನಿರ್ಣಯ ಇವತ್ತು ಆಗಿದೆ. ಇವತ್ತು ನಾನು ಗಂಟಾವಸ್ಥಾಗಿ ಹೇಳ್ತೇನೆ, ಶ್ರೇಯಸ್ ಪಟೇಲ್ ಅವರು ಬಹಳ ಬಹುಮತದಿಂದ ಗೆಲ್ತಿರತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾತನಾಡಿ, ನಿಮ್ಮ ಮನೆ ಮಗನಾಗಿ ನಿಮ್ಮೆಲ್ಲರ ಜೊತೆ ಇರುವೆನು. ಜೆಡಿಎಸ್ ಪಕ್ಷದಲ್ಲಿ ಪ್ರಧಾನಿಯಾಗಿ, ಮುಖ್ಯಮಂತ್ರಿಯಾಗಿ ಹಾಗೂ ಜಿಲ್ಲಾ ಪಂಚಾಯಿತಿವರೆಗೂ ಜಿಲ್ಲೆಯ ಜನರು ಅವಕಾಶ ನೀಡಿದ್ದು, ಈ ಬಾರಿ ನನಗೆ ಅವಕಾಶ ಕೊಡುವುದರ ಮೂಲಕ ಸೇವೆ ಮಾಡುವ ಅವಕಾಶ ಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಜಿಲ್ಲೆಯಲ್ಲ ಒಂದ್ಸರಿ 2 ಸರಿ ಹೋಗ್ಬಿಟ್ರೆ ಈಗ ರಾಜಕೀಯ ಬರಲ್ಲ, ಆದ್ರೆ ಈ ಜಿಲ್ಲೆಯಲ್ಲಿ ಅಟಾಚಲ ಇದೆ. ಈ ರಾಜಕೀಯ ಒಂದು ಗಟ್ಟಿತರ ಈ ಜಿಲ್ಲೆಯಲ್ಲಿ ಯಾವಾಗಲೂ ನಮಗೆ ನಮ್ಮ ಸಹಾಯ ಹೇಳ್ತಾ ಇರ್ತಾರೆ. ಅದನ್ನ ನೆನೆಸ್ಕೊಂಡು ನಮ್ಗೆ ಈಗಾಗಲೇ 4ನೇ ಚುನಾವಣೆ, ನಮ್ಮ ತಾಯಿ ಸೇರಿದ 5ನೇ ಚುನಾವಣೆ ಆಗ್ತದೆ. ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಈ ಒಂದು ತುಂಬಿದ ಸಭೆಯಲ್ಲಿ ನಮ್ಮ ತಾಯಿಯವರು ನಾವು ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಹೇಳಿದೆ, ನಮ್ಮ ತಾಯಿಯವರು ಒಂದು ದಿಟ್ಟವಾದ ನಿರ್ಧಾರ ತಗೊಂಡು ನಮ್ಮ ತಾತ ತೀರ್ಕೊಂಡಾಗ ನನಗೆ ನಾನು 10ನೇ ಕ್ಲಾಸ್ ಓದ್ತಾ ಇದ್ದೆ. ಅವ್ರು ಆ ನಿರ್ಧಾರ ತಗೊಂಡು ಅವತ್ತು ರಾಜಕೀಯ ಬಂದೇ ಹೋಗಿದ್ರೆ ಅವತ್ತು ನಮ್ಮ ಒಳ್ಳೆಯಸ್ಕೊಂಡ್ರೆ ನಮ್ಮ ಪಕ್ಷ ಇರ್ತಿಲ್ಲ, ನಮ್ಮ ಮನೆತನ ಇರ್ತಿಲ್ಲ. ನಾನಿವತ್ತು ಮುಂದೆ ಲೋಕಸಭೆ ಅಭ್ಯರ್ಥಿಯಾಗಿ ಬರ್ತಿದ್ದೀನಿ. ಇದಕ್ಕೋಸ್ಕರ ಆ ಹೋರಾಟ ಮಾಡ್ಕೊಂಡು ಬಂದು ಅವರು ಯಶಸ್ವಿ ಆಗಿಲ್ಲ. ಮತ್ತು ನನಗೆ ಅವಕಾಶ ಮಾಡಿಕೊಟ್ರು, ನಮ್ಮ ಮಂಚೇಗೌಡರು ಕುಟುಂಬದಲ್ಲಿ ಇಟ್ಕೊಂಡ್ರು, ಅವ್ರಿಗೂ ಅವಕಾಶ ಆಗಲಿಲ್ಲ. ಒಂದು ಬಾರಿ ಒಂದು ಬದಲಾವಣೆಯನ್ನು ಕೊಡುವಲ್ಲಿ ಪ್ರಾಮಾಣಿಕವಾಗಿ ಜೊತೆ ನಾವೆಲ್ಲ ಇರ್ತೀವಿ. ನಿಮ್ಮ ಮನೆ ಮಗ ಮನೆ ಸೇವಕ ತರ ನಾವು ಇರ್ತೀವಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಕೇಳ್ಕೊಳ್ಳೋದು ಬಂದೆ. ಒಂದು ಬದಲಾವಣೆ ಅವ್ರ ಮನೆಗೆ ಆಗಿದ್ರು. ಪ್ರಧಾನಿ ಹುದ್ದೆಯಿಂದ ಇದ್ದು ಜಿಲ್ಲಾ ಪಂಚಾಯತ್ವರೆಗೂ ನಮ್ಮ ಜಿಲ್ಲೆಯ ಜನ ಕೊಟ್ಟಿದ್ದಾರೆ, ಅನುಭವಿಸಿದ್ದಾರೆ. ಹೊಟ್ಟೆ ಹಸ್ತವ್ರಿಗೂ ಒಂದು ಅವಕಾಶ ಮಾಡಿಕೊಡಿ, ಕೆಲಸ ಕೇಳೋದು ಒಂದು ಅವಕಾಶ, ಕೆಲಸ ಮಾಡಬೇಕಾದ ಒಂದು ಅವಕಾಶ ಮಾಡೋದ್ರಿಂದ ನಾನು ಕೇಳ್ತೀನಿ.
ನಾನು ಒಂದೇ ಆಸೆ ಇರೋದು ನಮ್ಮ ಜಿಲ್ಲೆ ಜನರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕನ್ನೋ ಒಂದು ಆಸೆ ಇದ್ದರೆ ನನ್ನ ವೈಯಕ್ತಿಕ ದುರುದ್ದೇಶದಿಂದ ನಾನು ಯಾವುದೇ ಕಾರಣಕ್ಕೂ ಭಗವಂತ ನಾನು ಈ ಚುನಾವಣೆ ಗೆದ್ದಿಲ್ಲ. ನಮ್ಮ ಈ ಚುನಾವಣೆ ಬರೀ ನಮ್ಮ ಪಕ್ಷಕ್ಕೋಸ್ಕರ ಇಡೀ ನಮ್ಮ ಜಿಲ್ಲೆಯ ಜನ ಸ್ವಾಭಿಮಾನ ಚುನಾವಣೆ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆದ್ದಿರಷ್ಟೇ ಒಂದು ಒಳ್ಳೆತನ ಒಂದು ಸ್ವಾಭಿಮಾನ ನಮ್ಮ ಜಿಲ್ಲೆಗೆ ಉಳ್ಕೊಡುತ್ತೆ. ಇದ್ದವರೆ ಮಾಡ್ತಾರೆ, ಪಾಳಗಾರಿಕೆ ದಬ್ಬಾಳಿಕೆ ಮುಂದುವರಿಸ್ಕೊಂಡು ಹೋಗುತ್ತೆ. ಜನ ಗುರುಗಳಿದ್ದಾರೆ, ಯೋಚನೆ ಮಾಡಿ ಈ ಸರಿ ಮತ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಕೊನೆಯದಾಗಿ ಕೇಳ್ಕೊಳ್ಳೋದಂದ್ರೆ ಒಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ. ಪ್ರಾಮಾಣಿಕವಾಗಿ ಕೂಡ ಒಂದು ಬರೋದು ನಾನು ನುಡಿಯಾಗಿ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ, ಹಿಂದೆ ದೇವೇಗೌಡರನ್ನ ಪುಟ್ಟಸ್ವಾಮಿಗೌಡ ಸೋಲಿಸಿದರು. ಈಗ ಅದೇ ಕುಟುಂಬದ ಶ್ರೇಯಸ್ ಪಟೇಲ್ ಅವರು ಪ್ರಜ್ವಲ್ ರೇವಣ್ಣರನ್ನ ಸೋಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕುಟುಂಬ ರಾಜಕಾರಣವು ಈ ಚುನಾವಣೆಯಲ್ಲಿ ಬದಲಾವಣೆಯಾಗಲಿದೆ. ದೌರ್ಜನ್ಯ, ದಬ್ಬಾಳಿಕೆಯನ್ನ ಇಂದು ಜಿಲ್ಲೆಯಲ್ಲಿ ಕಾಣುತ್ತಿದ್ದೇವೆ. ಕೊನೆಗಾಣಿಸಲು ಶ್ರೇಯಸ್ ಪಟೇಲ್ ಅಂತಹ ನಾಯಕರು ನಮಗೆ ಬೇಕು. ಜಿಲ್ಲೆಯ ಜನರ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದು ಹೇಳಿದರು. ಇವತ್ತು ನಾವು ಅವ್ರನ್ನ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ಕೆಲವೇ ಹೇಳ್ತಾ ಹೋಗ್ತಾರೆ. ಇವತ್ತು ಶ್ರೇಯಸ್ ಪಟೇಲ್ ಅವರು ಕೇವಲ 2000 ಅದರ ಅರ್ಧದಿಂದ ಇವತ್ತು ಹೋಗ್ತಾರೆ. ಇವತ್ತು ಕೆಲವು ಅಂತಿಮವಾಗಿ ದೊಡ್ಡ ಅಂತೇಳಿ ಇವತ್ತು ಇವತ್ತು ಮುಸಲ್ಮಾನ ರಾಜಕಾರಣ ಕುಟುಂಬವನ್ನ ಸೋಲಿಸಲಿಕ್ಕೆ ನಮ್ಮ ಈ ಕುಟುಂಬ ಕುಟುಂಬನೇ ಕೊಡಬೇಕಾಗಿದೆ ಅಂತ ಹೇಳಿ ನಾವು ಎಲ್ಲರೂ ಹೆಮ್ಮೆಯಿಂದ ಮುಂದುವರಿಸಿಕೊಳ್ತೇವೆ. ಅವತ್ತಿಗೆ ಅದೇ ರೀತಿ ಇವತ್ತು ಅವತ್ತಿನ ಕಾಲದಲ್ಲಿ ದೇವೇಗೌಡರನ್ನು ಸೋಲಿಸಿದ್ದವರು ಈ ಕುಟುಂಬಗಳೇ ಇವತ್ತು ಅದೇ ಕುಟುಂಬವನ್ನು ಸೋಲಿಸತಕ್ಕಂಥದ್ದು ಶ್ರೇಯಸ್ ಪಟೇಲ್ ಅವರೇ. ಇವತ್ತು ಖಂಡಿತವಾಗೂ ಶ್ರೇಯಸ್ ಪಟೇಲ್ ಜಿಲ್ಲೆಯವರನ್ನೆಲ್ಲರೂ ಮನಸ್ಸು ಮಾಡಿ ಈ ಹಾಸನ ಜಿಲ್ಲೆಯ ಸಮಸ್ತ ನಾಗರಿಕರು ಮನಸ್ಸು ಮಾಡಿ ಇವತ್ತು ಶ್ರೇಯಸ್ ಪಟೇಲ್ ಪಾರ್ಲಿಮೆಂಟ್ಗೆ ಕಳಿಸಬೇಕಾಗಿದೆ. ನಮ್ಮ ಬಡವರ ಬಗ್ಗೆ, ದಲಿತರ ಬಗ್ಗೆ, ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶ್ರೇಯಸ್ ಪಟೇಲ್ ಅವರು ಸಮರ್ಥ ಅಭ್ಯರ್ಥಿದ್ದಾರೆ, ಸಮರ್ಥ ನಾಯಕ. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಎಚ್ ಕೆ ಸಂದೇಶ್, ಮಾದಿಗ ದಂಡೋರದ ಮುಖಂಡರಾದ ವಿಜಯ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ, ಎಚ್ ಕೆ ಮಹೇಶ್, ಮುರಳೀಧರ್, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ವಾಲ್ಮೀಕಿ ಸಮಾಜದ ಜೀವ ಮೊಹಂತಪ್ಪ, ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ರಾಜಶೇಖರ್ ಉಪಸ್ಥಿತರಿದ್ದರು. ಶಾಸಕ ಎಚ್ ಡಿ ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳೇ ಪ್ರಜ್ವಲ್ ಗೆಲುವಿಗೆ ಶ್ರೀರಕ್ಷೆ ಎಂದು ಹಾಸನ ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣನವರು ತಿಳಿಸಿದರು. ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದ ಶ್ರೀ ಚೆನ್ನಿಗರಾಯಸ್ವಾಮಿ ದೇವಾಲಯದಿಂದ ಸಾಂಪ್ರದಾಯಿಕವಾಗಿ ಶಾಸಕ ಎಚ್ ಡಿ ರೇವಣ್ಣನವರು, ಸಂಸದ ಪ್ರಜ್ವಲ್ ರೇವಣ್ಣನವರು ಮತ್ತು ಕುಟುಂಬದ ಸದಸ್ಯರುಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಚುನಾವಣಾ ಪ್ರಚಾರ ವಾಹನಕ್ಕೆ ಚಾಲನೆಯನ್ನು ನೀಡಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕ ಎಚ್ ಡಿ ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳು ಜನಮೆಚ್ಚುಗೆಗೆ ಪಾತ್ರವಾಗಿದ್ದು, ಶಾಸಕರು 365 ದಿನಗಳು ಜನಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರನ್ನ ಮತ್ತೊಂದು ಬಾರಿ ಪ್ರಧಾನಿಯಾಗಿ ಮಾಡಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಂಕಲ್ಪ ಮಾಡಿದ್ದು, ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸುವುದರ ಮೂಲಕ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಲು ಮತದಾರರು ಕಾರಣರಾಗಬೇಕೆಂದು ತಿಳಿಸಿದರು. ಮೂಡ್ಲಿಪೆ ಗ್ರಾಮದ ಹಾಗೂ ಪಂಚಾಯಿತಿಯ ಸುತ್ತಮುತ್ತ ಹಳ್ಳಿನ ಎಲ್ಲ ನಮ್ಮ ಹಿರಿಯರು, ಸಹೋದರರು, ಸಹೋದರಿಯರು ಎಲ್ಲ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ, ಇವತ್ತು ಮೂಡ್ಲಿಪೆ ಗ್ರಾಮದ ಚೆನ್ನಕೇಶವ ಸ್ವಾಮಿ ದೇವರಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಿ ಇವತ್ತು ನಾವು ಒಂದು ಚುನಾವಣಾ ಪ್ರಚಾರವನ್ನು ಶುರು ಮಾಡ್ತಾ ಇದ್ದೇವೆ. ಹಾಗಾಗಿ ಭಗವಂತನಲ್ಲಿ ನಾವು ಪ್ರಜ್ವಲ್ ಗೆಲುವಿಗೆ ಎಲ್ಲ ಭಗವಂತನಲ್ಲಿ ಕೇಳ್ತಾ ಇದ್ದೀವಿ. ಹಾಸನ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಸಮ್ಮಿಶ್ರದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿಯಾಗಿರುವಂಥದ್ದು ನಿಮಗೆ ಗೊತ್ತಿದೆ.
ಹಾಗಾಗಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಇವತ್ತು ಈ ಒಂದು ತಾಲೂಕಿನಲ್ಲಾಗ್ಬೋದು, ಈ ಒಂದು ಜಿಲ್ಲೆಯಲ್ಲಾಗ್ಬೋದು, ರೇವಣ್ಣ ಅವರ ಸಾಹೇಬ್ರ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಾವು ಯಾರು ಕೂಡ ನೋಡ್ತಾ ಕೂತ್ಕೋತೀವಿ. ಅವರ ಇದು ಬರೀ ಅಂತ ಹೇಳಿದ್ರು ಸುಮಾರು ಒಂದು 6 ತಿಂಗಳ ಕಾಲ ಬೇಕಾಗ್ತದೆ. ನಾವು ಅವ್ರ ವಿಡಿಯೋ ನೋಡ್ತೀವಿ, ಅವ್ರು ಮಾಡಿರೋಂಥ ಫೋಟೋ ನೋಡ್ತೀವಿ ಅಂತಂದ್ರೆ ನಮಗೆ ಎಲ್ಲೂ ಕೂಡ ಒಂದು ಸಣ್ಣ ಕೆಲಸ ಮಾಡಿ ಕಟೌಟ್ ಹಾಕ್ಸ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ಎಂದೂ ಇಲ್ಲ. ನಾವು ಜನರಿಗೆ ಒಳ್ಳೇದು ಮಾಡಬೇಕು, ಜನರಿಗೆ ಕೆಲಸ ಮಾಡಿಕೊಡ್ಬೇಕು. ಇವತ್ತು ನಿಂತಿರುವಂಥ ರೋಡು ಕೂಡ ರೇವಣ್ಣ ಸಾಹೇಬ್ರ ಅನುದಾನ. ಇವತ್ತು ಮನೆಗೆ ನಲ್ಲಿ ನೀರು ಬಂದಿರುವಂಥದ್ದು ಇವತ್ತು ರೇವಣ್ಣ ಸಾಹೇಬ್ರ ಅನುದಾನ. ಹಾಗಾಗಿ ತಾವು ಇವತ್ತು ನೀವೆಲ್ಲ ಇವತ್ತು ನೋಡಿರ್ಬೋದು, ಮನೆ ಬಿದ್ದೋದಂತರಿಗೆ 5 ಲಕ್ಷ ರೂಪಾಯಿ ಮನೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ರೇವಣ್ಣ ಸಾಹೇಬ್ರು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ತಮ್ಮಲ್ಲಿ ನಾನು ಏನೋ ಸುಮ್ಮನೆ ಮನೇಲಿ ಕೂತ್ಕೊಂಡು ಯಾವತ್ತೂ ಎಲೆಕ್ಷನ್ ಸಮಯದಲ್ಲಿ ಬಂದು ಮುಖ ತೋರಿಸಿ ಯಾವುದೋ ಸಮಯದಲ್ಲಿ ಬಂದು ನಾನು ಎಂದು ಓಟ್ ಕೇಳಲಿಕ್ಕೆ ಬಂದವರಲ್ಲ. 365 ದಿವಸದಲ್ಲಿ 365 ದಿವಸನೂ ಇಲ್ಲಿ ಉಳಿಯುವಂಥವ್ರು ರೇವಣ್ಣ ಸಾಹೇಬ್ರು. ಬೆಂಗಳೂರಿಗೆ ಬಂದರೂ ಕೂಡ ವಾಪಸ್ ಬರುವಂಥವ್ರು ಇಲ್ಲಿನ ಶಾಸಕರು. ಹಾಗಾಗಿ ಇವತ್ತು ನಾವು ಕೂಡ ಎಲ್ಲ ನಿಮ್ಮ ಸನಿಹದಲ್ಲೇ ಸಿಗ್ತಾ ಇರ್ತೀವಿ. ನೀವು ಹೇಳಿದ ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ಈ ಊರಿನಲ್ಲಿ ಯಾವ ಕೆಲಸ ಆಗಿಲ್ಲ ಅಂತ ಯಾರಾದರೂ ಕೈ ಎತ್ತಿ ಬೇಕಾದ್ರೆ ದನಿ ಎತ್ತಿ ಮಾತನಾಡ್ಬೋದು. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಹಾಗೆ ಮೂಡ್ಲುಪ ಪಂಚಾಯತಿನಲ್ಲೂ ಕೂಡ ಎಲ್ಲೂ ಕೂಡ ಯಾವ ಊರಿನಲ್ಲೂ ಏನು ಕೆಲಸ ಬಾಕಿ ಉಳಿದಿಲ್ಲ. ಆ ರೀತಿ ಇಲ್ಲಿ ಕೆಲಸಗಳಾಗಿದೆ. ನಮ್ಮ ಹೊಳೆನರಸೀಪುರ ತಾಲೂಕು ಆಗ್ಬೋದು, ಹಾಸನ ಜಿಲ್ಲೆ ಆಗ್ಬೋದು, ಪ್ರತಿಯೊಬ್ಬರು ಇವತ್ತು ವಿರೋಧ ಪಕ್ಷಗಳು ಕೂಡ ರೇವಣ್ಣ ಸಾಹೇಬ್ರನ್ನ ಹೊಗಳುವಂಥ ಕೆಲಸಗಳನ್ನ ಇವತ್ತು ರೇವಣ್ಣ ಸಾಹೇಬರು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ, ದಯಮಾಡಿ ಇವತ್ತು JDS BJPಯಿಂದ ಏನು ಪ್ರಜ್ವಲ್ ಅವ್ರನ್ನ ಗುರುತಿಸಿದ್ದಾರೆ, ಇವತ್ತು ಹಿರಿಯರು ನಮಗೆ ನಿಮಗೆ ಪಿತೃ ಸಮಾನರಾದಂಥ ಅವರ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರಾದಂಥ ಮೋದಿಜಿಯವರು ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಇವತ್ತು ಅಭ್ಯರ್ಥಿ ಎಂದು ಗುರುತಿಸಿದ್ದಾರೆ, ಅವ್ರನ್ನ ಅಭ್ಯರ್ಥಿಯಾಗಿ ಹೇಳಿದ್ದಾರೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ಪ್ರಜ್ವಲ್ ಅವ್ರಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೇನೆ. ನಮಸ್ಕಾರ. ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ, ಮೂಡಲಹಿಪ್ಪೆಯ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಚುನಾವಣಾ ಪ್ರಚಾರವನ್ನ ಪ್ರಾರಂಭಿಸಲಾಗಿದ್ದು, ಎಚ್ ಡಿ ದೇವೇಗೌಡರಿಗೆ ಕಳೆದ 60 ವರ್ಷಗಳಿಂದ ರಾಜಕೀಯವಾಗಿ ಶಕ್ತಿ ನೀಡಿ ಬೆಳೆಸಿದ ಮೂಡಲಹಿಪ್ಪೆ ಪಂಚಾಯಿತಿ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಮತ್ತು ಕಡೂರು ಸೇರಿದಂತೆ ಹಾಸನ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಭಾರಿ ಬಹುಮತದಿಂದ ಮತ್ತೊಂದು ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸುವ ಗುರುತರವಾದ ಜವಾಬ್ದಾರಿ ಮತದಾರರ ಪ್ರಭುಗಳ ಮೇಲಿದೆ. ಪ್ರಜ್ವಲ್ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದರೆ ಕ್ಷಮಿಸಿ ಎಂದು ತಿಳಿಸಿದರು. ಇವತ್ತು ನಾನು ಪ್ರತಿ ವರ್ಷ ಯಾವುದೇ ಚುನಾವಣೆ ಪ್ರಚಾರ ಮಾಡೋದಾದರೆ ಚನ್ನಕೇಶವ ಸ್ವಾಮಿ ಪೂಜೆ ಸಲ್ಲಿಸಿ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ಇವತ್ತು ಮೂಡ್ಲಿಪ್ಪವು ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂಥ ಏನಾದ್ರು ಪಂಚಾಯಿತಿ ಇದ್ದರೆ ಮೂಡ್ಲಿಪ್ಪ ಪಂಚಾಯಿತಿ ಇಡೀ ತಾಲೂಕಲ್ಲಿ. ಅದೇ ರೀತಿ ಇವತ್ತು ಇಡೀ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಾಸನ ಜಿಲ್ಲೆ ಜನತೆ ದೇವೇಗೌಡರಿಗೆ 60 ವರ್ಷ ರಾಜಕೀಯದ ಬೆಂಬಲ ಕೊಟ್ಟು ಅವರಿಗೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ದೇವೇಗೌಡರಿಗಿರ್ಬೋದು, ರೇವಣ್ಣರಿಗಿರ್ಬೋದು, ಪ್ರಜ್ವಲ್ ರೇವಣ್ಣರಿಗಿರ್ಬೋದು, ಸೂರಜ್ ರೇವಣ್ಣರಿಗಿರ್ಬೋದು, ಇವರೆಲ್ಲ ನಮ್ಮ ಪಕ್ಷಕ್ಕೆ ಇವತ್ತು ಮೂಡ್ಲಿಪ್ಪದಿಂದ ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ, ಕಡೂರು ಸೇರಿ 8 ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಇವತ್ತು ಎಲ್ಲ ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ, ಅದರಲ್ಲೂ 2000 ಮನೆ ಮಳೆಗಾಲ ಸುಮಾರು 100 ಕೋಟಿ ರೂಪಾಯಿ ಮನೆ ಬಿದ್ದೋಗಿರೋಂಥ ಮನೆಗೆ 5 ಲಕ್ಷ ರೂಪಾಯಿನಂತೆ 2000 ಮನೆ ಕೊಟ್ಟಿರೋದು ನಾನು. ಮತ್ತು ಇದೇ ರೀತಿ ಇವತ್ತು ಮೂಡ್ಲಿಪ್ಪು ಇವತ್ತು ಲೈನಿಂಗ್ ಮಾಡೋದಿರ್ಬೋದು, ನಾಳೆ ನೀರು ಬರೋದು, ಲಿಫ್ಟಿಗೇಷನ್ನು, ಮತ್ತು ಇನ್ನೊಂದು ಲಿಫ್ಟ್ ಆಗಬೇಕು ಅನ್ನೋದು ನಮ್ಮಲ್ಲಿದೆ. ಅದ್ರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ನಮಗೆ ಒಳ್ಳೆಯದಾದ ತಕ್ಷಣ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಇವತ್ತು ತಾವೆಲ್ಲ ಒಟ್ಟಾಗಿ ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯ ಇರಲಿ, ದೇವೇಗೌಡರು ಇವತ್ತು ರಾಜಕೀಯವಾಗಿ ಹೋರಾಟ ಮಾಡ್ತಾಯಿದ್ರು 92 ವರ್ಷದಲ್ಲಿ. ಮೋದಿಯವರು ಇಡೀ ವಿಶ್ವದಲ್ಲೇ ಇವತ್ತು ಮೋದಿಯವ್ರನ್ನ ಜನ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದರಿಂದ ತಾವೆಲ್ಲ ದಯಮಾಡಿ ಪ್ರಜ್ವಲ್ ಅವರಿರಲಿ, ನಾನಿರಲಿ, ಸೂರಜ್ ಇರಲಿ, ಅಥವಾ ಯಾರೇ ನಮ್ಮ ಪಕ್ಷದ ಕಾರ್ಯಕರ್ತರು ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿ ತಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಪ್ರಜ್ವಲ್ ರೇವಣ್ಣ ಮಾತನಾಡಿ, ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಾರ್ಗದರ್ಶನದಿಂದ ಕರ್ನಾಟಕ ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಜಯಬೇರಿ ಬಾರಿಸಲಿದ್ದಾರೆ ಎಂದು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಒಂದು ಆಶೀರ್ವಾದನ ಪಡೆಯುವಂಥ ಕೆಲಸನ ಮಾಡಿ, ಹಾಗೂ ಇಲ್ಲಿರುವಂಥ ಎಲ್ಲ ನನ್ನ ಹಿರಿಯ ತಂದೆ ತಾಯಂದಿರು ಹಾಗೂ ನನ್ನ ಮುಖಂಡರುಗಳಿಗೆ ಎಲ್ಲರ ಆಶೀರ್ವಾದನ ತಗೊಂಡು ನಾವು ಯಾವಾಗಲೂ ಚಾಲನೆ ಕೊಡುವಂಥ ಕೆಲಸನ ಮಾಡಿದ್ದೀವಿ. ಇಲ್ಲಿ ಯಾವತ್ತು ನಾವು ಚಾಲನೆ ಕೊಟ್ಟು
ನಿಮ್ಮೆಲ್ಲರ ಆಶೀರ್ವಾದ ಪಡೆದಿದ್ದೀವಿ. ಒಂದು ಚುನಾವಣೆನೂ ಕೂಡ ನಾವು ಹಿಂದೆ ಹೋಗಿಲ್ಲ. ಎಲ್ಲ ಚುನಾವಣೆನೂ ಮುಂದೆ ಹೋಗೋಂಥ ಕೆಲಸ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಇವತ್ತು ಭಾಳಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಸುಮಾರು 16,000 ಕೋಟಿ ರೂಪಾಯಿ ಅನುದಾನನ ಇವತ್ತು ದೇವೇಗೌಡರವರ ಸಹಕಾರದ ಮೇಲೆ, ಮೋದಿಯವರ ಸಹಕಾರದ ಮೇಲೆ, ರೇವಣ್ಣ ಸಾಹೇಬರ ಸಹಕಾರದ ಮೇಲೆ ಇವತ್ತು ತರೋಂಥ ಕೆಲಸನ ಮಾಡಿ, ಇವತ್ತು ಭಾಳಷ್ಟು ಕಡೆ ಒಳ್ಳೊಳ್ಳೆ ರಸ್ತೆಗಳಿರ್ಬೋದು, ಭಾಳ ಒಳ್ಳೊಳ್ಳೆ ಕಡೆ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಮನೆ ಗಂಗೆ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ JGM ಮುಖಾಂತರ MVS ಮುಖಾಂತರ ಸುಮಾರು 4,907 ಕೋಟಿ ಅನುದಾನನ ತರೋಂಥ ಕೆಲಸನ ಮಾಡಿ ಇವತ್ತು ಕೊಡೋಂಥ ಕೆಲಸನ ಮಾಡಿದ್ದೀವಿ. ಹಾಗಾಗಿ ಮನೆಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ದೃಷ್ಟಿಲಿ. ಯಾಕಂದರೆ ಹಲವಾರು ಜನ ಕೇಳ್ತಾ ಇದ್ರು, ಶುದ್ಧ ಕುಡಿಯೋ ನೀರು ಘಟಕ ಕೊಡಿ ಅಂತ. ಆದರೆ ಇವತ್ತು ನಾವು ಶುದ್ಧ ಕುಡಿಯೋ ನೀರಿನ ಪೈಪ್ಲೈನೇ ಮನೆಗೆ ಎರಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಆ ಒಂದು ಅನುದಾನ ಥರ ಅಂತೆಲ್ಲ ಕೆಲಸನ ಮಾಡಿದ್ದೀವಿ. ಇವತ್ತು ರೈತಾಪಿ ಜನತೆ ಇವತ್ತು ಯಾವ ಸಂಕಷ್ಟದಲ್ಲಿದ್ದಾರೆ ಅಂತಲೂ ನೋಡ್ತಾ ಇದ್ದೀವಿ ನಾವು. ಭಾಳಷ್ಟು ಕಡೆ ಈಗಾಗಲೇ ಬೋರ್ವೆಲ್ಲು ಇವತ್ತಾಗಲೇ ಕುಕ್ಕೋಗೋ ಪರಿಸ್ಥಿತಿ ಇದೆ. ಇವತ್ತು ಇಂಥ ಸಂದರ್ಭದಲ್ಲೂ ಕೂಡ ಯಾವಾಗಲೂ ಆಶಾಕಿರಣವಾಗಿದ್ದಂಥ ಸಂದರ್ಭದಲ್ಲಿ ಅವತ್ತು ದೇವೇಗೌಡರು ರೈತರ ಪರ ನಿಂತು ರೈತರ ಜೊತೆ ನಿಲ್ಲ ಅಂತ ಕೆಲಸನ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಕೂಡ ಎಂಥ ಸಂದರ್ಭದಲ್ಲಾಗಲಿ ರೈತರ ಕಣ್ಣೀರು ಒರೆಸೋದಕ್ಕೆ ನಮ್ಮ JDS ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿ ಗಟ್ಟಿಯಾಗಿ ಮಾತಾಡೋದಕ್ಕೆ ನಾನು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ತಂದೆ ತಾಯಂದಿರ ಆಶೀರ್ವಾದ ಇದೇ ಥರ ಇರಲಿ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಈ ಸಂದರ್ಭದಲ್ಲಿ ತಾಲೂಕು JDS ಅಧ್ಯಕ್ಷ HS ಪುಟ್ಟಸೋಮಪ್ಪ, ಉದ್ಯಮಿ NR ಅನಂತಕುಮಾರ್, ಗುಂಜೇವು ಮಲ್ಲಿಕಾರ್ಜುನ, ದೊಡ್ಡ ಮಲ್ಲೇಗೌಡ, ಅಕ್ರಾಂತ್ ರವಿಕುಮಾರ್ ಮತ್ತು ಮೂಡಲಹಿಪ್ಪೆ ಗ್ರಾಮಸ್ಥರು ಮತ್ತು JDS ಕಾರ್ಯಕರ್ತರು ಭಾಗವಹಿಸಿದ್ದರು. ಕೇವಲ ರಾಜಕೀಯ ಮಾಡುವುದಕ್ಕಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿರುವುದಿಲ್ಲ, ರಾಜ್ಯದ ಜನತೆಯ ಒಳಿತಿಗಾಗಿ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವುದಕ್ಕಾಗಿ ಉದ್ದೇಶ ಹೊಂದಲಾಗಿದೆ ಎಂದು ಮಾಜಿ ಸಚಿವ HD ರೇವಣ್ಣ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, JDS ವತಿಯಿಂದಲೂ ಈಗಾಗಲೇ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯ ತಯಾರಿ ನಡೆಸಲಾಗುತ್ತಿದ್ದು, ಮಾಜಿ CM BS ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಾಗಿದೆ. ಮೈತ್ರಿ ಅಭ್ಯರ್ಥಿ ಅಧಿಕೃತ ಘೋಷಣೆಯಾದ ನಂತರ ಎರಡು ಪಕ್ಷದ ಮುಖಂಡರು ಸೇರಿ ಪ್ರಚಾರಕ್ಕೆ ಆಗಮಿಸಿ ನಮಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಇವತ್ತು ಯಾರೇ ರಾಷ್ಟ್ರೀಯ ಪಕ್ಷಗಳೀಗ ಕಾಂಗ್ರೆಸ್ನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ಇವತ್ತು ಏನು 24ನೇ ತಾರೀಕು ಚುನಾವಣೆ ಕೆಲವರು ಹೇಳ್ತಾರೆ, ಏನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಮಗೆ ಮುಖ್ಯ ಅದಲ್ಲ. ನಮಗೆ ಬೇಕಾದ್ರೆ ಈ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ದೇವೇಗೌಡರಿಗೆ ನಮಗೆ ಗೌರವ ಕೊಡುವಂಥ ಪ್ರಧಾನಿ ಇರುವಾಗ ಅವ್ರಿಗೆ ನಮಗೆ ಸೀಟು ಪಾಟು ಮುಖ್ಯ ಅಲ್ಲ. ನಮಗೆ ಬೇಕಾಗಿರೋದು 5 ಸೀಟು 6 ಸೀಟು 3 ಸೀಟು ಅದಲ್ಲ. ಇವತ್ತಿ ದೇಶಕ್ಕೆ ಪ್ರಧಾನಮಂತ್ರಿಗಳು ಬೇಕು. ಗೊತ್ತಾಯ್ತು ಸರ್, ಮೋದಿಯವರು ಬೇಕು ಅನ್ನೋದು ದೇವೇಗೌಡರ ಉದ್ದೇಶ. ಅದರಿಂದ ಇವತ್ತು ನಾವು ನಿನ್ನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಭೇಟಿ ಮಾಡಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರನನ್ನು ಭೇಟಿ ಮಾಡಿದ್ದೀವಿ. ನಾನು ಪಕ್ಷದಲ್ಲಿದ್ದೀವಿ. ಅವ್ರು ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಸಂಪೂರ್ಣ ಆಶೀರ್ವಾದ ಇರುತ್ತೆ ಪ್ರಜ್ವಲ್ ಅವ್ರಿಗೆ, 2 ಬಾರಿ ಬರ್ತೀವಿ ಅಂತ ನಾಮಿನೇಷನ್ ಹಾಕೋ ದಿನ ಇದ್ರೆ ಅವತ್ತು ನಮಗೆ ಮುಂಚೆ ತಿಳಿಸಿದ್ರೆ ನಾವು ಅದನ್ನು ಬರೋಕ್ಕೆ ಮಾಡ್ತೀವಿ ಅಂತೇಳಿ ವಿಜಯೇಂದ್ರ ಅವರು ಹೇಳಿದರು. ಯಡಿಯೂರಪ್ಪನವರು ನಾನು ದೇವೇಗೌಡರು ಸೇರಿ ಬಂದು ಜಂಟಿ ಸಭೆನೇ ಮಾಡ್ತೀವಿ, ಮತ್ತು ಇನ್ನೂ ಹಲವಾರು BJP ಮುಖಂಡರುಗಳು ಬರ್ತಾರೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಸಾಹೇಬ್. ನಿನ್ನೆ ಅವ್ರ ಹತ್ರ ಭೇಟಿ ಮಾಡಿದಾಗ ಭಾರಿ ಗೌರವಿಸುವ ಕಂಡು ವಿಜಯೇಂದ್ರ ಅವರು ಅಷ್ಟೇ, ಯಡಿಯೂರಪ್ಪ ಸಾಹೇಬರು ಅಷ್ಟೇ ಗೌರವಿಸುವ ಕಂಡು ನಾನೆಲ್ಲ ಯಾರ್ಯಾರು BJPಯ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ, ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದು ನಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ನವರ ಕೊಡುಗೆ ಜಿಲ್ಲೆಗೆ ಏನೆಂಬುದನ್ನು ಜನರ ಮುಂದಿಡಲಿ ಎಂದು ಸವಾಲು ಹಾಕಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ನನ್ನ ಕ್ಷೇತ್ರವೊಂದರಲ್ಲೇ ಪರಿಶಿಷ್ಟ ಜಾತಿ ಪಂಗಡದವರಿಗೆ 1,000 ಬೋರ್ವೆಲ್ ಕೊರೆಸಿದ್ದೇನೆ. ಇವರು ಅಧಿಕಾರಕ್ಕೆ ಬಂದು 9 ತಿಂಗಳು ಕಳೆದಿದ್ದರೂ ಕೊಳವೆ ಬಾವಿಗಳಿಗೆ ಕರೆಂಟ್ ಸಂಪರ್ಕ ಕೊಡಲಾಗಿಲ್ಲ. SC/ST ಸಮುದಾಯಕ್ಕೆ ಅನ್ಯಾಯ ಮಾಡಿರುವವರು ಇವರೆಂದು ಕಿಡಿಕಾರಿದರು. ಈ ರಾಜ್ಯದಲ್ಲಿರುವಂಥ ಭ್ರಷ್ಟ ಸರ್ಕಾರ ತೆಗೆಯೋಕ್ಕೆ ಅದೆಲ್ಲ ಒಟ್ಟಾಗಿ ಈ ಜಿಲ್ಲೆಗೆ ಏನು ಕಾಂಗ್ರೆಸ್ ಕೊಡುಗೆ ಇದೆ ಹೇಳಿ ದಯಮಾಡಿ. ಇವತ್ತು ಸನ್ಮಾನ್ಯ ಮಂತ್ರಿಗಳು ಇವತ್ತು ಪರಿಶಿಷ್ಟ ಸಮಾಜದ
ಸಭೆ ಕರೆದಿದ್ದಾರೆ ಅಂತ ಕೇಳಿದೆ. ಈ ಜಿಲ್ಲೆಯಲ್ಲಿ ಸುಮಾರು 1,000 ಬೋರ್ವೆಲ್ಗಳು ನಾನೇ ಕೊಟ್ಟು, ನಾನು ನೀರಾವರಿ ಇಲಾಖೆ ಮೈನ್ ಇರಿಗೇಷನ್ನಲ್ಲಿ ಬೋರ್ ಹೊಡ್ಸಿದ್ದೀವಿ, ಪಂಪ್ ಕೊಟ್ಟವ್ರೆ, ಕರೆಂಟ್ ಕೊಡೋಕ್ಕಾಗಿಲ್ಲ ಇವತ್ತು. ಅವು ಪಾಪ ಈ ಬರಗಾಲದಲ್ಲಿ ಆ 1,000 ಕುಟುಂಬ ನೆನ್ಕೋತಾರಿಲ್ವಾ ಕರೆಂಟ್ ಕೊಡೋಕ್ಕೆ? ಏನಂತೆ ಎಷ್ಟಕ್ಕೆ ಇದ್ರಲ್ಲಿ ದುಡ್ಡಿಲ್ವಾ? 1,000 ಕೋಟಿ ದುಡ್ಡಿದೆ. ಇದು ಈ ಜಿಲ್ಲೆಯ ಪರಿಶಿಷ್ಟ ಸಮಾಜಕ್ಕೆ, ST ಸಮಾಜಕ್ಕೆ ಅನ್ಯಾಯ ಇರ್ಬೋದು. 9 ತಿಂಗಳಾಯ್ತು, ಯಾಕೆ ಕೊಡಲಿಲ್ಲ? ಏನು ಕೊಟ್ಟಿರೋದು ಈ ಸಮಾಜಕ್ಕೆ? ದೇಶದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂಬುದು ಬಿಜೆಪಿಯ ಎಲ್ಲರೂ ಹಾಗೂ ದೇವೇಗೌಡರ ಉದ್ದೇಶವಾಗಿದೆ. ಇವತ್ತು ದೇಶದಲ್ಲಿ ಒರಿಜಿನಲ್ ಕಾಂಗ್ರೆಸ್ ಇಲ್ಲ, ಅವರದು ವಿಪಕ್ಷ ತುಳಿಯೋ ಉದ್ದೇಶ. ಭ್ರಷ್ಟ ಸರ್ಕಾರ ಕಿತ್ತೊಗೆಯುವುದು ನಮ್ಮೆಲ್ಲರ ಉದ್ದೇಶ ಎಂದರು. ದೇವೇಗೌಡರಿಗೆ ಪ್ರಧಾನಿ ಆಸೆ ತೋರಿಸಿ ಮೋಸ ಮಾಡಿದರು. ಇಲ್ಲದೆ ಹೋಗಿದ್ದರೆ ರಾಜ್ಯದಲ್ಲಿ 16 ವರ್ಷ ಗೌಡರು ಪ್ರಧಾನಿಯಾಗಿದ್ದರು ಎಂದು ಹಿಂದಿನ ಕಹಿ ಘಟನೆಯನ್ನ ನೆನಪಿಸಿಕೊಂಡರು. ಇವತ್ತು ದೇವೇಗೌಡರು, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಬಿಜೆಪಿಯ ಹಲವಾರು ಮುಖಂಡರುಗಳು, ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ, ಮಂತ್ರಿಗಳು, ವಿರೋಧ ಪಕ್ಷದ ನಾಯಕ ಅಶೋಕಣ್ಣ ಮತ್ತು ಎಲ್ಲ ಸನ್ಮಾನ್ಯ ಮಿತ್ರರಿದ್ದಾರೆ. ಇವತ್ತು ಒಂದೇ ಉದ್ದೇಶ, ಇವತ್ತು ಬಿಜೆಪಿ ಪಕ್ಷನು ರಾಷ್ಟ್ರದಲ್ಲಿ ಇವತ್ತು 3ನೇ ಬಾರಿಗೆ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶ. ದೇವೇಗೌಡರು ಇವತ್ತು ದೇಶಕ್ಕೆ ಈ ಸನ್ನಿವೇಶದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ದೇವೇಗೌಡರ ಉದ್ದೇಶನೂ ಇದೆ. ಆ ಕಾರಣದಿಂದನೇ ದೇವೇಗೌಡರು ಅವರ 60 ವರ್ಷದ ರಾಜಕಾರಣದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನ ನೋಡಿದ್ದಾರೆ. ಇವತ್ತು ಹಳೆ ಒರಿಜಿನಲ್ ಕಾಂಗ್ರೆಸ್ ಇಲ್ಲ, ಇವತ್ತು ಇರೋದು ಈಗ ರಾಜ್ಯದಲ್ಲಿ ಇರೋದೇ ಕಾಂಗ್ರೆಸ್ ಏನು ಅನ್ನೋದು ನಿಮಗೆ ಗೊತ್ತಿದೆ. ಯಾವ ವಿರೋಧ ಪಕ್ಷ ಇದೆ ಅದನ್ನು ತುಣಿಬೇಕು ಅನ್ನೋದು ಒಂದೇ ಉದ್ದೇಶ. ಬೇಕಾದಾಗ, ಅಧಿಕಾರ ಬೇಕಾದಾಗ ಬಂದು ಇಲ್ಲ ನಿಮ್ ಬಿಟ್ರಿಲ್ಲ, ನಿಮ್ ಜೊತೆ ಬರ್ತೀವಿ ಅಂತೇಳಿ ಅವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ. ಅಧಿಕಾರ ಬಂದಾಗ ನಮ್ಮನ್ನ ದೂರಕ್ಕಿಡುವಂಥ ಕಾರ್ಯಕ್ರಮನ ನೆರವೇರಿಸಿದ್ದಾರೆ. ಕೆಲವರು ಹೇಳ್ತಾರೆ ದೇವೇಗೌಡರನ್ನ ಈ ಪಕ್ಷ ಪ್ರಧಾನಮಂತ್ರಿ ಮಾಡಿದ್ರು, ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತಾರೆ. ಈ ಪಕ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡಿ ದೇವೇಗೌಡರು ರಾಜ್ಯದಲ್ಲೇ ಇನ್ನೂ 16 ವರ್ಷ ಮುಖ್ಯಮಂತ್ರಿ ಆಗಿರೋರು. ಅಂತರ್ನ ತಾಂಡೋಗಿ 10 ತಿಂಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾವುದೇ ಹಿಂದಿನ ಸರ್ಕಾರಗಳು ಮಾಡದೇ ಇರುವಂಥ ಕೆಲಸ ಮಾಡಿ ರೈತಾಪಿ ವರ್ಗನು ಮತ್ತು ಎಲ್ಲ ಸಮಾಜದ ವರ್ಗದ, ಇವತ್ತು ಪರಿಶಿಷ್ಟ ಸಮಾಜ ಇರ್ಬೋದು, ST ಇರ್ಬೋದು, ಎಲ್ಲ ಸಮಾಜದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿನ ಯಾವುದೇ ಆಪಾದನೆ ಇದ್ದೇನೆ ಬರೀ ಕೇವಲ 10 ತಿಂಗಳಿಗೆ ದೇವೇಗೌಡರನ್ನ ಈ ರಾಜ್ಯ ಮುಖ್ಯಮಂತ್ರಿಯಾಗಿ 16 ವರ್ಷ ಇರುವಂಥ ಮುಖ್ಯಮಂತ್ರಿನ ಜನಸೇವೆ ಮಾಡುವಂಥ ಈ ರಾಜ್ಯಕ್ಕೂ ಅನ್ಯಾಯ ಮಾಡಿದ್ರು, ದೇವೇಗೌಡರಿಗೂ ಅನ್ಯಾಯ ಮಾಡಿದ್ರು. ಬೇಲೂರು ತಾಲೂಕಿನ ಹಳೆಬೀಡು ಸಮೀಪದ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ರಥೋತ್ಸವ ಪುಷ್ಪಗಿರಿ ಜಗದ್ಗುರುಗಳು ಮತ್ತು ತಹಸೀಲ್ದಾರ್ ಎಂ ಮಮತಾ ಸೇರಿದಂತೆ ಇನ್ನು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಜರುಗಿತು. ಐತಿಹಾಸಿಕ, ಪ್ರಸಿದ್ಧ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ತಾಲೂಕಿನ ಹಳೆಬೀಡು ಸಮೀಪದ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ರಥೋತ್ಸವ ಅತ್ಯಂತ ಅದ್ದೂರಿ ಮತ್ತು ಸಂಭ್ರಮ ಸಡಗರದಿಂದ ನಡೆಯಿತು. ದಿವ್ಯ ರಥೋತ್ಸವಕ್ಕೆ ಪುಷ್ಪಗಿರಿ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು
ಮತ್ತು ಬೇಲೂರಿನ ಶಾಸಕರಾದ ಎಚ್.ಕೆ. ಸುರೇಶ್ ಹಾಗೂ ತಹಸೀಲ್ದಾರ್ ಎಂ. ಮಮತಾ ಚಾಲನೆ ನೀಡಿದರು. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ರಥೋತ್ಸವ ಮುನ್ನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಪಾರ್ವತಮ್ಮ ಅವರಿಗೆ ಗಿರಿಜಾ ಕಲ್ಯಾಣೋತ್ಸವ ನಡೆಸಲಾಯಿತು. ಬಳಿಕ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿಯನ್ನ ಭಕ್ತಿಯಿಂದ ನಡೆಸಿದರು. ಬಳಿಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಮ್ಮ ದೇವರ ಉತ್ಸವ ಮೂರ್ತಿಯನ್ನ ದೇಗುಲದ ಸುತ್ತ ಪ್ರದಕ್ಷಿಣೆ ನಡೆಸಿ ರಥದ ಬಳಿ ತರಲಾಯಿತು. ಈ ಸಂದರ್ಭದಲ್ಲಿ ಪುಷ್ಪಗಿರಿ ಜಗದ್ಗುರುಗಳು ಮತ್ತು ತಹಸೀಲ್ದಾರ್ ಎಂ. ಮಮತಾರವರು ಇಡುಗಾಯಿ ಒಡೆಯುವ ಮೂಲಕ ಜಯಘೋಷದೊಂದಿಗೆ ಚಾಲನೆ ನೀಡಿದರು. ಬೇಲೂರು ಹಾಸನ ಹೆದ್ದಾರಿಯ ಹೊಸನಗರ ತಿರುವಿನಲ್ಲಿ ಸ್ಯಾಂಟ್ರೋ ಹಾಗೂ ಮಾರುತಿ ಸ್ವಿಫ್ಟ್ ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರಿಗೆ ತೀವ್ರತರವಾದ ಪೆಟ್ಟಾಗಿದ್ದು, ಕಾರು ಚಾಲಕನನ್ನ ಹಾಸನದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲೇ ಅಸುನೀಗಿದ್ದಾರೆ. ಬೇಲೂರು ಹಾಸನ ಹೆದ್ದಾರಿಯ ಹೊಸನಗರ ತಿರುವಿನಲ್ಲಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಚಿಕ್ಕಮಗಳೂರು ನಿವಾಸಿ 26 ವರ್ಷದ ಮನೋಜ್ ಎಂಬುವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯದಲ್ಲೇ ಅಸುನೀಗಿದ್ದು, ಮತ್ತೊಂದು ಕಾರಿನ ಚಾಲಕ ಕಿಶನ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಬೇಲೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು, ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಹಾಸನಾಂಬ ಕಾರ್ ಡೆಕೋರ್. ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, TVS ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್
9008575836 ಮತ್ತು 9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಂಗಸಿರಿ ಆಯೋಜಿಸಿರುವ ಕಾಲೇಜು ರಂಗೋತ್ಸವವನ್ನು ಮಾರ್ಚ್ 24ರಿಂದ 27ರವರೆಗೂ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಿರಿಯ ಕಾರ್ಯದರ್ಶಿ ಪಿ ಶಾಡ್ರಾಗ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿ ಸತೀಶ್, ಎಚ್ಡಿ ಗುರುಪ್ರಸಾದ್, ಶ್ರೀನಿವಾಸ್ ಕುಟ್ಟೂರು ಈ ಮಹನೀಯರ ನೆನಪಿನಲ್ಲಿ ನುರಿತ ತಜ್ಞರಿಂದ ಅನೇಕ ತರಬೇತಿ ಕೊಡುತ್ತಾ ರಂಗಸಿರಿಯು ಅನೇಕ ನಾಟಕವನ್ನ, ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಬಿರವನ್ನ ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿದೆ. ಕಳೆದ 4 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಈ ಚಟುವಟಿಕೆ ನಡೆಸಲು ಆಗಿರಲಿಲ್ಲ. ಈ ಬಾರಿ ನಾವು ಮತ್ತೆ ರಂಗ ಚಟುವಟಿಕೆಯನ್ನು ಮತ್ತೆ ಕೈಗೆತ್ತಿಕೊಂಡು ಸುಮಾರು 5 ಕಾಲೇಜುಗಳಿಗೆ ನಾಟಕವನ್ನು ಕಲಿಸುತ್ತಾ ಪ್ರಯೋಗವನ್ನು ಮಾರ್ಚ್ 24ರಿಂದ 27ರವರೆಗೂ 4 ದಿನಗಳಲ್ಲಿ 6 ನಾಟಕವನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರತಿದಿನ ಸಂಜೆ 6 ಗಂಟೆಯಿಂದ ಪ್ರದರ್ಶನಗೊಳ್ಳುತ್ತಿದೆ ಎಂದು ಹೇಳಿದರು. ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅನೇಕ ಶಿಬಿರಗಳನ್ನು ಮಾಡುತ್ತಾ ಬಂದು ಪ್ರತಿ ವರ್ಷ ಒಂದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದೆ. ಕಾಲೇಜು ರಂಗೋತ್ಸವ ಅನೇಕ ಬಾರಿ ನೆರವೇರಿಸಿದೆ. ಅನೇಕ ಕಾಲೇಜುಗಳಿಗೆ ಅಲ್ಲಿಯೇ ನುರಿತ ತಜ್ಞರಿಂದ ತರಬೇತಿಗಳನ್ನ ಕೊಡ್ತಾ ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಅನೇಕ ರಂಗ ಪ್ರಯೋಗಗಳನ್ನ ಮಾಡ್ತಾ ಬಂದಿದೆ. ಈ ವರ್ಷವೂ ಸಹ ಕಳೆದ 4 ವರ್ಷಗಳಿಂದ ನಮಗೆ ಕೋವಿಡ್ ಕೊರತೆಯಿಂದ ಈ ಚಟುವಟಿಕೆ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಈ ಬಾರಿ ನಾವು ಈ ರಂಗ ಚಟುವಟಿಕೆಯನ್ನು ಮತ್ತೆ ಕೈಗೆತ್ತಿಕೊಂಡು ಕಾಲೇಜುಗಳ ಮಧ್ಯೆ ಸುಮಾರು 5 ಕಾಲೇಜುಗಳಿಗೆ ನಾವು ನಾಟಕವನ್ನು ಕಲಿಸ್ತಾ ಪ್ರಯೋಗವನ್ನು ದಿನಾಂಕ 24/3/24ರಿಂದ ದಿನಾಂಕ 27/3/24 ಅಂದರೆ 4 ದಿನಗಳಲ್ಲಿ 6 ನಾಟಕಗಳನ್ನ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಕಾಲೇಜು ರಂಗೋತ್ಸವದಲ್ಲಿ ಸುಮಾರು 11 ಜನ ನೀನಾಸಂ ಪದವೀಧರರು ಬಂದು ಕಾಲೇಜುಗಳಿಗೆ ರಂಗ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಂಗಸಿರಿಯ ಸಂಚಾಲಕ ಬಿಆರ್ ಉದಯ್ ಕುಮಾರ್, ಶಿಬಿರದ ನಿರ್ದೇಶಕ ಅನಿಲ್ ರೇವೂರ್, ರಂಗಸಿರಿಯ ಧ್ವನಿ ಮತ್ತು ಬೆಳಕಿನ ಮಲ್ಲೇಶ್, ಹಿರಿಯ ನಟ ಜವರೇಗೌಡ ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ನಡೆಯಲಿದ್ದು ಎಲ್ಲಾ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಬಿಇಒ ದೇವರಾಜ್ ತಿಳಿಸಿದರು. ಇಡೀ ರಾಜ್ಯದಾದ್ಯಂತ 2023-24ನೇ ಸಾಲಿಗೆ ಸಂಬಂಧಪಟ್ಟಂತೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 1, ಯಾಕೆಂದರೆ 3 ಹಂತದಲ್ಲಿ ನಡೆಯುತ್ತೆ. ಹಾಗಾಗಿ ಇದು ಪರೀಕ್ಷೆ 1 ಮಾರ್ಚ್ ಮತ್ತು ಏಪ್ರಿಲ್ ಮಾಹೆಯಲ್ಲಿ ನಡೆಯುತ್ತೆ. ದಿನಾಂಕ 25/3/2024ರಿಂದ 6/4/2024ವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಸರಿ
ಹೆಸರಿರುತ್ತೆ, ಟೈಮ್ ಟೇಬಲ್ ವೇಳಾಪಟ್ಟಿ ನಿಗದಿಯಾಗಿದೆ, ಇದರ ಪ್ರಕಾರ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ತಾಲೂಕಿನಲ್ಲಿ ಅಗತ್ಯ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ ಮಕ್ಕಳಿಗೆ ಒಂದು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವಂತಹ ನಿಟ್ಟಿನಲ್ಲಿ ಪೂರ್ವಕವಾಗಿ ಅವರಿಗೆ ಸಹಾಯಕ ಆಗಲಿ ಅಂತೇಳಿ ತಾಲೂಕು ಅಂತ, ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತ 3 ಪೂರ್ವಭಾವಿಯಾಗಿ ಪೂರಕ ಪರೀಕ್ಷೆಗಳನ್ನು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನ ಮಾಡಿದ್ದೀವಿ. ಮತ್ತು ತೆರೆದ ಪುಸ್ತಕ ಪರೀಕ್ಷೆಯನ್ನು ಕೂಡ ಮಾಡಿದ್ದೀವಿ ಮಕ್ಕಳಿಗೆ. ಕಾರಣ ಆದರೂ ಅಷ್ಟೇ ಮಕ್ಕಳಲ್ಲಿ ಆ ಒಂದು ಪರೀಕ್ಷೆ ಭಯ ಹೋಗಬೇಕು ಅನ್ನೋ ಒಂದು ವಿಚಾರದಲ್ಲಿ. ಹಾಗಾಗಿ ಮಕ್ಕಳು ಈ ಒಂದು ಇದರಲ್ಲಿ ಪರೀಕ್ಷೆಯನ್ನು ಹಾಜರಾಗಿ ಎಲ್ಲ ಮಕ್ಕಳು ಪರೀಕ್ಷೆ ಬರೀಬೇಕು. ಹಿಮ್ಸ್ ಸಭಾಂಗಣದಲ್ಲಿ ಮಾರ್ಚ್ 23 ಮತ್ತು 24ರಂದು ರಾಜ್ಯ ಮಟ್ಟದ ವೈದ್ಯರ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಕನ್ನಡ ಚಲನಚಿತ್ರ ಗೀತೆಗಳ ಸ್ವರಾಂಜಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ HR ದೇವದಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ವೈದ್ಯಕೀಯ ಸಂಘ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ವೈದ್ಯರ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಕನ್ನಡ ಚಲನಚಿತ್ರ ಗೀತೆಗಳ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ SV ಸಂತೋಷ್ ನೆರವೇರಿಸುವವರು ಎಂದು ಹೇಳಿದರು. ನಮ್ಮ ಕರ್ನಾಟಕ ರಾಜ್ಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯ ವತಿಯಿಂದ ಸ್ವರಾಂಜಲಿ ಅಂತ ಒಂದು ವಿನೂತನ ಕಾರ್ಯಕ್ರಮ ಹಾಕೊಂಡಿದ್ವಿ. ನಮ್ಮೆಲ್ಲ ತಿಳಿದಿರ್ಬೋದು, ವೈದ್ಯರು ನಮ್ಮ ಯಾವಾಗ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀವಿ. ನಮ್ಮ ವೈದ್ಯರಲ್ಲಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಹಲವಾರು ಪ್ರತಿಭೆಗಳಿದೆ. ಅದು ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಅದು ಸಂಗೀತ ಆಗಿರ್ಬೋದು. ನಾವು ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಇದರ ಹೆಸರು ಸ್ವರಾಂಜಲಿ ಅಂತೇಳಿ. ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ, ಕರ್ನಾಟಕ ರಾಜ್ಯಾದ್ಯಂತ IMA ಮೆಂಬರ್ಸ್ ಆಗಿದ್ದಾರೆ ಯಾರ್ಯಾರು, ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಹಾಸನ್ ಮೆಡಿಕಲ್ ಕಾಲೇಜ್ ಸಹಯೋಗದಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಇದನ್ನು ಆಯೋಜಿಸಿದೆ. ಇದು ನಾಳೆ ಮತ್ತು ನಾಡಿದ್ದು ಅಂದರೆ ತಾರೀಕು 23, 24ನೇ ತಾರೀಕು ಹಾಸನ್ ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ 4ನೇ ಮಾಡಿದ್ದು ಇದನ್ನು ನಾವು ನಡೆಸ್ತಾ ಇದ್ದೀವಿ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ರಾಜ್ಯ ಅಧ್ಯಕ್ಷರು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಿಮ್ಸ್ ನಿರ್ದೇಶಕ ಡಾಕ್ಟರ್ SV ಸಂತೋಷ್, ಭಾರತೀಯ ವೈದ್ಯಕೀಯ ಸಂಘದ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಡಾಕ್ಟರ್ SR ಕುಮಾರ್, ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಬೈರೇಗೌಡ, ಉಪಾಧ್ಯಕ್ಷ ಡಾಕ್ಟರ್ A ಸಾವಿತ್ರಿ ಉಪಸ್ಥಿತರಿದ್ದರು. ನಗರದ ಗಾಂಧಿ ಬಜಾರ್ ರಸ್ತೆ ವಾರ್ಡ್ ನಂಬರ್ 24ರಲ್ಲಿ ನೂತನ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಗಳ ದೇವಸ್ಥಾನದ ಸಂಪೂರ್ಣ ಶಿಲಾಮಯ ದೇವಾಲಯ ಲೋಕಾರ್ಪಣೆ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವು ಮಾರ್ಚ್ 26ರಿಂದ ಮಾರ್ಚ್ 30ರವರೆಗೂ ಜರುಗಲಿದೆ ಎಂದು ವಿಶ್ವಕರ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಘವ ಆಚಾರ್ ತಿಳಿಸಿದರು. 28 ಕಾಳಿಕಾಂಬ ಹಾಗೂ ಕಮಟೇಶ್ವರ ಸ್ವಾಮಿಯ ದೇವರ ಪ್ರತಿಷ್ಠಾಪನೆ ಆಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಕಮಟೇಶ್ವರ, ಮಧ್ಯಾಹ್ನ 12 ಗಂಟೆಗೆ ಕಾಳಿಕಾಂಬ ದೇವರ ಪ್ರತಿಷ್ಠಾಪನೆ ಆಗುತ್ತೆ. ಮತ್ತು 30ನೇ ತಾರೀಕು ರಾಜಬೀದಿಗಳಲ್ಲಿ ಉತ್ಸವ ಮುದ್ದೆ ಇರುತ್ತೆ. ಉತ್ಸವ ಎಲ್ಲ ನಮ್ಮ ಬೀದಿಗಳಲ್ಲಿ ಉತ್ಸವ ಮಾಡ್ತಾ ಇದ್ದೀವಿ. ಹಾಗೂ 31ನೇ ತಾರೀಕು ಹಾಸನದ ಕಲಾ ಭವನದಲ್ಲಿ ದೇವಿ ಮಹಾತ್ಮೆ ಎಂಬ ನಾಟಕದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದನ್ನು ಹಾಕೊಂಡು ಸಂಪೂರ್ಣ ಮಾಡಬೇಕು ಅಂತ ಪ್ಲಾನ್ ರೆಡಿಯಾಗಿದೆ, ಹಾಕೊಂಡಿದ್ದೀವಿ. ಮತ್ತೆ ಇದಕ್ಕೆ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಅರುಣ್ ಯೋಗಿರಾಜು ನಮ್ಮ ಕಲಿಯುಗದ ಶಿಲ್ಪಿ, ರಾಮನ ಮೂರ್ತಿ ಕೆತ್ತನೆ ಮಾಡಿದಂಥ ಅರುಣ್ ಯೋಗಿರಾಜ್ ಅವರು ಶನಿವಾರ ದಿನ ವಿಶೇಷ ವ್ಯಕ್ತಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೂ ಜಿಲ್ಲೆಯ ಬಾಂಧವರು ಅವ್ರನ್ನ ಸ್ವಾಗತಿಸಬೇಕು. ಮತ್ತು ಈ ಒಂದು ಶಿಲಾಮಯ ದೇವಾಲಯಕ್ಕೆ ನಮ್ಮ HV ಕುಮಾರಾಚಾರ್ಯ ಅವರು ಹಾಗೂ HK ಆನಂದ್ ಅವರು ಜವಾಬ್ದಾರಿ ತಗೊಂಡು ಹೆಚ್ಚಿನದಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ಇದಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ಸ್ವಾಮಿಗಳಾದ ಅಕ್ಕಲಗೂಡು ಸ್ವಾಮೀಜಿಗಳು ಹಾಗೂ ಹರಿಹರ ವೀರೇಂದ್ರ ಬ್ರಹ್ಮ ಸ್ವಾಮೀಜಿಗಳು ಇವರ ಆಶೀರ್ವಾದದೊಂದಿಗೆ ಈ ನಮ್ಮ ಸಮಾಜದ ಅತ್ಯದ್ಭುತ ಒಂದು ದೇವಾಲಯ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಜಿಲ್ಲಾಧ್ಯಕ್ಷ G ಕುಮಾರ್, ಉಪಾಧ್ಯಕ್ಷ KV ಯೋಗೇಶ್, ಖಜಾಂಚಿ KS ಜಗದೀಶ್, ನಿರ್ದೇಶಕ KT ನಾಗೇಶ್ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿರ್ಭೀತಿಯಿಂದ SSLC ಪರೀಕ್ಷೆಯನ್ನು ಬರೆಯಲು ಇಲಾಖೆಯ ವತಿಯಿಂದ ಕಟ್ಟುನಿಟ್ಟಿನ ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ GN ಸೋಮಲಿಂಗೇಗೌಡ ತಿಳಿಸಿದರು. ಕಾರ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2023-24ನೇ ಸಾಲಿನ SSLC ಪರೀಕ್ಷೆಗಳು ಹೊಳೆನರಸೀಪುರ ತಾಲೂಕಿನ 8 ಕೇಂದ್ರಗಳಲ್ಲಿ ದಿನಾಂಕ 25 ಮಾರ್ಚ್ 2024ರಿಂದ 6 ಏಪ್ರಿಲ್ 2024ರವರೆಗೆ ನಡೆಯಲಿದ್ದು, ಹೊಳೆನರಸೀಪುರ ತಾಲೂಕಿನಲ್ಲಿ ಈ ವರ್ಷ ಒಟ್ಟು 2232 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿರುತ್ತಾರೆ. ಇದರಲ್ಲಿ
ಬಾಲಕರ ಸಂಖ್ಯೆ 1062 ಮತ್ತು ಬಾಲಕಿಯರು 1170 ನೋಂದಾಯಿಸಿರುತ್ತಾರೆ. ಇದರಲ್ಲಿ 2182 ಶಾಲಾ ವಿದ್ಯಾರ್ಥಿಗಳು ಹಾಗೂ 4 ಪುನರಾವರ್ತಿತ ಅಭ್ಯರ್ಥಿಗಳು ತಾಲೂಕಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದು, ಖಾಸಗಿಯಾಗಿ 46 ಅಭ್ಯರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು, ಇವರಿಗೆ ಈ ಸಾಲಿನಲ್ಲಿ ಹೊಳೆನರಸೀಪುರ ತಾಲೂಕಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿದರು. 24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ದಿನಾಂಕ 25/3/2024ರಿಂದ 6/4/2024ರವರೆಗೆ SLC ಪರೀಕ್ಷೆ ನಡೀತಾ ಇದೆ. ನಮ್ಮ ಬ್ಲಾಕ್ನಲ್ಲಿ ಒಟ್ಟು 2232 ಮಕ್ಕಳು ನೋಂದಾಯಿಸ್ಕೊಂಡಿದ್ದಾರೆ. ಈ ಮಕ್ಕಳಲ್ಲಿ 1062 ಗಂಡು ಮಕ್ಕಳು, 1170 ಹೆಣ್ಮಕ್ಳು ಇದ್ದಾರೆ. ಇದರಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಂಥೇಳಿ 2182 ಮಕ್ಕಳಿದ್ದಾರೆ. ಮತ್ತು ಕಳೆದ ವರ್ಷ ಫೇಲಾಗಿ ಉಳಿದಂಥ 4 ಮಕ್ಕಳು ಪರೀಕ್ಷೆಯನ್ನು ಬರೀತಿದ್ದಾರೆ. ಇದ್ರ ಜೊತೆಗೆ ಈ ವರ್ಷ ಖಾಸಗಿ ಅಭ್ಯರ್ಥಿಗಳು ಅಂಥೇಳಿ ಜಿಲ್ಲಾ ಕೇಂದ್ರದಲ್ಲಿ ಅವರಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತಾಯಿದ್ರು. ಈಗ ಯಾವ್ಯಾವ ಶಾಲೆಯಲ್ಲಿ ಖಾಸಗಿ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸ್ಕೊಂಡಿದ್ದಾರೋ ಆಯಾ ತಾಲೂಕಿನಲ್ಲೇ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಥರದ ವಿದ್ಯಾರ್ಥಿಗಳು 46 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತಗೊಂಡಿದ್ದಾರೆ. ಇದ್ರ ಜೊತೆಗೆ ವಿಶೇಷ ವಿಕಲಚೇತನ ಮಕ್ಕಳು ನಮ್ಮ ತಾಲೂಕಿನಲ್ಲಿ 45 ಮಕ್ಕಳಿದ್ದಾರೆ. ಒಟ್ಟು 8 ಪರೀಕ್ಷಾ ಕೇಂದ್ರಗಳಲ್ಲಿ 2232 ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪರೀಕ್ಷೆ 25/3/2024ರಿಂದ ಶುರುವಾಗ್ತಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಅಧೀಕ್ಷಕರು ಮತ್ತು ಪ್ರಶ್ನೆ ಪತ್ರಿಕೆಯ ಕಸ್ಟೋಡಿಯನು, ಒಬ್ಬರು ಕೇಂದ್ರ ಸ್ಥಾನಿಕ ಜಾಗೃತ ದಳದವರು ಮತ್ತು ಎಲ್ಲ ಪರೀಕ್ಷಾ ಕೊಠಡಿ ಅಂಥೇಳಿ ಪರೀಕ್ಷೆ ಬರೀಲಿಕ್ಕೆ ಮಕ್ಕಳು ಇರುವಂಥ ಕೊಠಡಿಗಳೆಲ್ಲ ಕೊಠಡಿ ಮೇಲ್ವಿಚಾರಕರನ್ನು ಒಳಗೊಂಡಂತೆ ಪರೀಕ್ಷಾ ಸಿಬ್ಬಂದಿ ಇರ್ತದೆ. ಈ ಪರೀಕ್ಷಾ ಸಿಬ್ಬಂದಿಯವರಿಗೆಲ್ಲ ಈಗಾಗಲೇ ವಿಡಿಯೋ ಸಂವಾದ ಕಾರ್ಯಕ್ರಮದ ಮೂಲಕ ತರಬೇತಿಯಾಗಿದೆ. ಹಾಗೆ ಟೆಲಿಕಾನ್ಫರೆನ್ಸ್ ಮೂಲಕ ತರಬೇತಿಯಾಗಿದೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿನ್ನೆ ಕೂಡ ಪರೀಕ್ಷಾ ಸಿಬ್ಬಂದಿಗೆ ಒಂದು ಅರ್ಧ ದಿನದ ತರಬೇತಿ ಕೂಡ ಆಗಿದೆ. ನಾವು ಕೂಡ ನಮ್ಮ ಬ್ಲಾಕ್ ಹಂತದಲ್ಲಿ ನಮ್ಮ ಪರೀಕ್ಷಾ ಕೆಲಸ ನಿರ್ವಹಿಸುವಂಥ ಸುಮಾರು 150 ಪರೀಕ್ಷಾ ಸಿಬ್ಬಂದಿಗಳಿಗೆ 19ನೇ ತಾರೀಕು ನಾವು ತರಬೇತಿಯನ್ನು ನೀಡಿದ್ದೇವೆ. ಎಲ್ಲವೂ ಕೂಡ ಸಿದ್ಧತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. HD ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಸೋಲಿಸಿ, ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಗೆಲ್ಲಿಸಿ, ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಕರೆ. ಶಾಸಕ HD ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳೇ ಪ್ರಜ್ವಲ್ ಗೆಲುವಿಗೆ ಶ್ರೀರಕ್ಷೆ, ಚುನಾವಣಾ ಪ್ರಚಾರದ ವೇಳೆ ಭವಾನಿ ರೇವಣ್ಣ ಹೇಳಿಕೆ. ಕೇವಲ ರಾಜಕೀಯಕ್ಕಾಗಿ ಬಿಜೆಪಿ ಮೈತ್ರಿಗೆ ಕೈ ಜೋಡಿಸಿಲ್ಲ, ರಾಜ್ಯದ ಜನತೆ ಒಳಿತಿಗಾಗಿ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೆಗೆಯುವುದಕ್ಕಾಗಿ HD ರೇವಣ್ಣ ಧ್ವನಿ. ಹಳೆಬೀಡ ಸಮೀಪದ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ರಥೋತ್ಸವ ಅತ್ಯಂತ ಅದ್ದೂರಿ ಮತ್ತು ಸಂಭ್ರಮ ಸಡಗರದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು. ಮತ್ತು ಬೇಲೂರು ಹಾಸನ ಹೆದ್ದಾರಿಯ ಹೊಸನಗರ ತಿರುವಿನಲ್ಲಿ ಸ್ಯಾಂಟ್ರೋ ಮತ್ತು ಮಾರುತಿ ಸ್ವಿಫ್ಟ್ ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.